ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಈಸಿಯಾದ ಅಂಜಲ್ ರವಾ ಫ್ರೈನ ಮಾಡ್ತಿದೀವಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಅಂಜಲ್ ಮೀನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಈ ರೀತಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ. ಹಾಗೆ ಇದಕ್ಕೆ ನಾವು ಅರಿಶಿನವನ್ನ ಹಾಕೊಂಡಿದೀವಿ. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ. ಇದನ್ನ ಸ್ವಲ್ಪ ಹೊತ್ತು ಹಾಗೆ ನೆನೆಯೋಕೆ ಬಿಡ್ಬೇಕಾಗತ್ತೆ. ಇದನ್ನ ಈಗ ನಾವು ನೆನೆಯೋಕೆ ಬಿಡ್ತಿದೀವಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ 6ರಿಂದ 7 ಒಣಮೆಣಸಿನಕಾಯಿಯನ್ನ ಬಳಸಿದೀವಿ. ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಳ್ತಿದೀವಿ. ಸ್ವಲ್ಪ ಶುಂಠಿಯನ್ನ ಹಾಕೊಳ್ತಿದೀವಿ. ಹಾಗೆ ಹುಣಸೆ ಹಣ್ಣನ್ನ ಬಳಸ್ತಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೀವಿ. ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನ ಬಳಸಿದೀವಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಮಸಾಲವನ್ನ ನೀವು ಯಾವುದೇ ಫಿಶ್ ಫ್ರೈಗೆ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನ ಈ ಮೀನೇನು ನಾವು ನೆನೆಯೋಕೆ ಬಿಟ್ಟಿದ್ವೋ ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ತಿದೀವಿ. ಈ ರೀತಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದಕ್ಕೆ ಮತ್ತೆ ನೆನೆಯೋಕೆ ಬಿಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ. ನಾವ್ ಆವಾಗ್ಲೇ ಏನು ಫಿಶ್ ನ ನೆನೆಸಿ ಇಟ್ಟಿದ್ವು ಅಂಜಲ್ ಮೀನನ್ನ, ಅದನ್ನ ರವಾದಲ್ಲಿ ಈ ರೀತಿ ರೋಲ್ ಮಾಡಿ ತವಾ ಮೇಲೆ ಹಾಕೊಳ್ತಿದೀವಿ. ಈ ರೀತಿ ತವಾ ಮೇಲೆ ಹಾಕಿ ಇದನ್ನ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ಡ್ರೈ ಅಂತ ಅನಿಸ್ತಿದೆ ಅಂದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ. ನಾವಿಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ. ಆಗ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂಜಲ್ ಮೀನಿನ ಫ್ರೈ. ಈಗ 2 ಕಡೆ ಇದನ್ನ ಬೇಯಿಸ್ಕೋಬೇಕು. ನಾವಿದನ್ನ ತಿರುವು ಹಾಕ್ತಿದೀವಿ. ಈ ರೀತಿ ಇದನ್ನ ಬೇಯಿಸ್ಕೊಂಡ್ವಿ. ಎರಡು ಕಡೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈಸಿಯಾಗಿ ಟೇಸ್ಟಿಯಾಗಿ ಅಂಜಲ್ ಮೀನಿನ ರವಾ ಫ್ರೈ ರೆಡಿ ಆಗಿದೆ. ಈ ಫ್ರೈ ರೆಸಿಪಿನ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬಹುದು. ಆರಾಮಾಗಿ ಮನೆಯಲ್ಲಿ ಒಂದು 10 ನಿಮಿಷದಲ್ಲಿ ಇದನ್ನ ಮಾಡ್ಕೋಬಹುದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.